ರಾಜ್ಯಸಭಾ ಚುನಾವಣೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಜ್ಯಸಭೆಯ 4 ಸ್ಥಾನಗಳಿಗೆ ರಾಜ್ಯದಲ್ಲಿ ಚುನಾವಣೆ ಆಗ್ತಾ ಇದೆ. ಈ ನಡುವೆ ರಾಜ್ಯಸಭಾ ಅಖಾಡಕ್ಕೆ ಜೆಡಿಎಸ್ ಬಿಜೆಪಿ ಪಕ್ಷಗಳ ಮೈತ್ರಿ ಅಭ್ಯರ್ಥಿ ಕಣಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅಖಾಡಕ್ಕಿಳಿತಾ ಇದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕುಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಸ್ತಾರೆ. ಎಲ್ಲ ಒಂದು ಕಡೆ ಇದೇ ಆತಂಕ ಇತ್ತು. ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಈಸಿ ವಿನ್ ಆಗುತ್ತಾ, ಒಂದ್ ವೇಳೆ ವಿರೋಧ ಪಕ್ಷಗಳು ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ಏನ್ ಕತೆ ಅನ್ನೋ ಲೆಕ್ಕಾಚಾರವನ್ನ ಅವರು ಇಟ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರನ್ನ ಅಡ್ಡ ಮತದಾನ ಆಗದೇ ಇರೋ ರೀತಿ ತಡೆಯೋದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆ ನಡೆಸ್ತಾ ಇದ್ರು. ಆದ್ರೆ ಈಗ ಅವರು ಎಕ್ಸ್ಪೆಕ್ಟ್ ಮಾಡಿದಾಗೆ ಆಗ್ತಾ ಇದೆ. ರಾಜ್ಯಸಭಾ ಅಖಾಡಕ್ಕೆ ಜೆಡಿಎಸ್ ಹಾಗೆ ಬಿಜೆಪಿಯ ಎರಡೂ ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸೋದಕ್ಕೆ ನಿಶ್ಚಯಿಸಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಅವರು ನಾಮಪತ್ರವನ್ನು ಕೂಡ ಸಲ್ಲಿಸ್ತಾರೆ. ಒಟ್ಟಾರೆ ಈ ಬಿಗ್ ಟ್ವಿಸ್ಟ್ ಇದೆಯಲ್ಲ, ಇದು ಕಾಂಗ್ರೆಸ್ಗೆ ಸದ್ಯಕ್ಕಂತೂ ದೊಡ್ಡ ತಲೆನೋವು. 5ನೇ ಅಭ್ಯರ್ಥಿ ಗೆಲುವಿಗೆ ಮೈತ್ರಿಯಲ್ಲಿ ಭಾರೀ ಲೆಕ್ಕಾಚಾರಗಳಿದೆ. ಒಂದಲ್ಲ ಎರಡಲ್ಲ ಸಾಕಷ್ಟು ಲೆಕ್ಕಾಚಾರಗಳು. ಜೆಡಿಎಸ್ ಶಾಸಕರ ಮತಗಳು, ಬಿಜೆಪಿಯ ಹೆಚ್ಚುವರಿ ಮತಗಳು, ಜೊತೆಗೆ ಪಕ್ಷೇತರ ಶಾಸಕರ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಉದಾಹರಣೆಗೆ ಜನಾರ್ದನ ರೆಡ್ಡಿ, ದರ್ಶನ್ ಪುಟ್ಟಣ್ಣಯ್ಯ, ಲತಾ ಮಲ್ಲಿಕಾರ್ಜುನ್, ಪುಟ್ಟಸ್ವಾಮಿ ಗೌಡ ಇವರೆಲ್ಲರೂ ಕೂಡ ಪಕ್ಷೇತರ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದು ಗೆದ್ದಂತಹ ಶಾಸಕರು. ಈ ಮತಗಳ ಮೇಲೆ ಬಿಜೆಪಿ ಜೆಡಿಎಸ್ ಕಣ್ಣಿಟ್ಟಿದ್ದಾರೆ. ಈಗ ಆಲ್ರೆಡಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಜೊತೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ, ಕುಪೇಂದ್ರ ರೆಡ್ಡಿ ಮಾತುಕತೆ ನಡೆಸಿದ್ದಾರೆ. ಅವರು ಮೊನ್ನೆಯಷ್ಟೇ ಬಿಜೆಪಿಗೆ ನಾನು ಸಹಕಾರ ನೀಡ್ತೀನಿ, ಲೋಕಸಭಾ ಚುನಾವಣೆಗೆ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಪ್ರಧಾನಿ ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆಯಿಂದ ಅನ್ನೋ ಹೇಳಿಕೆಯನ್ನ ಬಹಿರಂಗವಾಗಿ ನೀಡಿದ್ರು. ಇದೀಗ ಎಚ್ ಡಿ ರೇವಣ್ಣ ಹಾಗೆ ಕುಪೇಂದ್ರ ರೆಡ್ಡಿ ಸ್ವತಃ ಮಾತನಾಡಿದ್ದಾರಂತೆ ಗಾಲಿ ಜನಾರ್ದನ ರೆಡ್ಡಿ ಅವರ ಜೊತೆಗೆ. ಇನ್ನು ಅಭ್ಯರ್ಥಿ ಕಣಕ್ಕಿಳಿಸಿರುವ ಜೆಡಿಎಸ್ಗೂ ಅಡ್ಡ ಮತದಾನದ್ದೇ ಆತಂಕ ಇದೆಯಂತೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ವಿರೋಧಿಸಿದ್ದಾರೆ ಶರಣಗೌಡ ಕಂದಕೂರ್ ಅವರು. ಸೊ ಇಲ್ಲಿ ಈ ಎರಡೂ ಪಕ್ಷಗಳ ನಡುವೆ ಒಂದಷ್ಟು ಅಸಮಾಧಾನಗಳ ಅಭ್ಯರ್ಥಿಗಳೇನಿದ್ದಾರಲ್ಲ ಅಥವಾ ಶಾಸಕರೇನಿದ್ದಾರಲ್ಲ, ಅವರು ಒಂದು ವೇಳೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತದಾನ ಮಾಡಿದ್ರೆ ಹೇಗೆ ಅನ್ನೋ ಆತಂಕ ಕೂಡ ಈ ಎರಡು ಮೈತ್ರಿ ಪಕ್ಷಗಳಲ್ಲೂ ಇದೆ. ಕೇವಲ ಕಾಂಗ್ರೆಸ್ಸಿಗಷ್ಟೇ ತಲೆನೋವಲ್ಲ, ಮೈತ್ರಿ ಪಕ್ಷಗಳಲ್ಲೂ ಕೂಡ ಅಂತಹ ಬೆಳವಣಿಗೆಗಳಾಗ್ತಾ ಇದೆ. ಒಟ್ಟಾರೆ ಸ್ವತಂತ್ರ ಅಂದರೆ ಪಕ್ಷೇತರ ಅಭ್ಯರ್ಥಿಗಳು ಯಾರಿದ್ದಾರಲ್ಲ, ಶಾಸಕರಾಗಿದ್ದಾರಲ್ಲ, ಅವರನ್ನ ಸೆಳೆಯುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ರಯತ್ನಗಳಾಗ್ತಾ ಇವೆ. ಉದಾಹರಣೆಗೆ ಲತಾ ಮಲ್ಲಿಕಾರ್ಜುನ್ ಅವರು, ದರ್ಶನ್ ಪುಟ್ಟಣ್ಣಯ್ಯ, ಹಾಗೆ ಗಾಲಿ ಜನಾರ್ದನ್ ರೆಡ್ಡಿ, ಹೀಗೆ ಒಂದಷ್ಟು ಜನರ ಮೇಲೆ ಕಣ್ಣಿಟ್ಟಿದ್ದಾರೆ. ಒಟ್ಟಾರೆ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಒಂದು ವೇಳೆ ಹಾಗೇನಾದರೂ ಅಡ್ಡ ಮತದಾನ ಆದರೆ ಪಕ್ಷದಿಂದ ಅವರನ್ನ ಉಚ್ಚಾಟಿಸುವಂತಹ ಶಕ್ತಿಯೂ ಕೂಡ ಅಥವಾ ಹಕ್ಕು ಕೂಡ ಪಕ್ಷಕ್ಕಿರುತ್ತೆ. ಆದರೆ ಉಚ್ಚಾಟಿಸೋದು ಮಾತ್ರಕ್ಕೆ ಮತ್ತೆ ಎಲೆಕ್ಷನ್ಸು, ಮತ್ತೆ ಭಿನ್ನಾಭಿಪ್ರಾಯ, ಇದೆಲ್ಲವನ್ನ ಹೇಗೆ ಸರಿದೂಗಿಸ್ತಾರೆ? ಯಾಕಂದರೆ ಕೆಲವೇ ತಿಂಗಳುಗಳಲ್ಲಿ ಚುನಾವಣೆ ಬರ್ತಾ ಇದೆ, ಲೋಕಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಹೋಗಬೇಕು. ಏನೇ ಅಸಮಾಧಾನಗಳಿದ್ರು, ಉದಾಹರಣೆಗೆ ಇಲ್ಲಿ ಮೈತ್ರಿ ಪಕ್ಷದಲ್ಲಿ ಅವ್ರನ್ನ ಯಾಕೆ ಸೇರಿಸ್ಕೊಂಡ್ರಿ, ನಮ್ಮ ಬೂತ್ ಲೆವೆಲಲ್ಲಿ ಕಾರ್ಯಕರ್ತರ ಮನಸ್ಥಿತಿಯನ್ನು ಒಪ್ಸೋದಕ್ಕೆ ಆಗ್ತಿಲ್ಲ ಅನ್ನೋ ಅಸಮಾಧಾನಗಳಿದ್ರೂ ಕೂಡ ಅದೆಲ್ಲವನ್ನ ಸರಿದೂಗಿಸ್ಕೊಂಡು ಹೋಗಬೇಕಾಗತ್ತೆ. ಇನ್ನು ಕರ್ನಾಟಕ ವಿಧಾನಸಭೆಯ ಬಲಾಬಲವನ್ನ ನಾವು ನೋಡೋದಾದ್ರೆ, ಅಂದ್ರೆ ಯಾವ ಪಕ್ಷದ ಬಲ ಎಷ್ಟೆಷ್ಟಿದೆ ಅಂತ ಗಮನಿಸ್ತಾ ಹೋಗೋಣ ಗ್ರಾಫಿಕ್ ಪಾಯಿಂಟ್ಸ್ನ ಮೂಲಕ. ಇಲ್ಲಿ ಕಾಂಗ್ರೆಸ್ನ ಶಾಸಕರು 135 ಜನ ಇದ್ದಾರೆ, ಬಿಜೆಪಿಯಲ್ಲಿ 66 ಜನ ಶಾಸಕರಿದ್ದಾರೆ, ಜೆಡಿಎಸ್ನಲ್ಲಿ 19 ಜನ ಶಾಸಕರು, ಇನ್ನು ಇತರೆ ಪಕ್ಷೇತರ ಅಭ್ಯರ್ಥಿಗಳಾಗಿ ಗೆದ್ದ ಶಾಸಕರು 4 ಇದ್ದಾರೆ. ಇದು ವಿಧಾನಸಭೆಯ ಬಲಾಬಲ. ಈ ಒಂದು ಬಲಾಬಲದಲ್ಲಿ ಒಬ್ಬ ಅಭ್ಯರ್ಥಿಯನ್ನ ವಿನ್ ಮಾಡಿಸ್ಕೊಳ್ಳೋದಕ್ಕೆ 45 ಮತಗಳು ಬೇಕು. ಅಂದ್ರೆ ರಾಜ್ಯಸಭೆಗೆ ಅವರನ್ನ ಆಯ್ಕೆ ಮಾಡಬೇಕು ಅಂದ್ರೆ 45 ಮತಗಳು ಬೇಕು. ಸೊ ಒಟ್ಟಾರೆ ಕಾಂಗ್ರೆಸ್ನಿಂದ 3 ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೋದು ಈಸಿ ವಿನ್, ಅವ್ರಿಗೆ ಈಸಿಯಾಗಿ ಗೆದ್ಕೊಂಡ್ಬಿಡ್ಬೋದು ಈ ಅಭ್ಯರ್ಥಿಗಳನ್ನ. ಆದ್ರೆ ಮತ್ತೋರ್ವ ಅಭ್ಯರ್ಥಿಯನ್ನ ಈಗೇನು ಕಣಕ್ಕಿಳಿಸಿದಾರಲ್ಲ, ಇದು ತಲೆನೋವಾಗ್ತಾ ಇರೋದು. ಇನ್ನು 66 ಜನ ಶಾಸಕರಿರೋ ಬಿಜೆಪಿಯಲ್ಲಿ ಒಬ್ಬರನ್ನ ಸುಲಭವಾಗಿ ಆಯ್ಕೆ ಮಾಡ್ಕೊಳ್ಬಹುದು ಈಸಿಯಾಗಿ, ಅಂದ್ರೆ 45 ಮತಗಳ ಮೂಲಕ. ಹಾಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ 5ನೇ ಅಭ್ಯರ್ಥಿ ಕಣಕ್ಕಿಳಿದಿದ್ದಾರಲ್ಲ, ಇಲ್ಲಿ ಹೆಚ್ಚುವರಿಯಾಗಿ ಬಿಜೆಪಿಯಲ್ಲಿ 21 ಜನ ಶಾಸಕರು ಉಳಿತಾರೆ. ಹಾಗೆ ಜೆಡಿಎಸ್ನಿಂದ 19 ಶಾಸಕರ ಬೆಂಬಲ ಸಿಗುತ್ತೆ. ಈ ಎರಡನ್ನೂ ಆಡ್ ಮಾಡಿದ್ರೆ 40 ಆಗುತ್ತೆ. ಉಳಿಯೋದು 5 ಮತಗಳ ಒಂದು ಕೊರತೆ ಮೈತ್ರಿ ಪಕ್ಷಕ್ಕೆ. ಈ 5 ಮತಗಳನ್ನ
ಪಕ್ಷೇತರರು ಯಾರಿದ್ದಾರಲ್ಲ, 4 ಇದ್ದಾರಲ್ಲ ಪಕ್ಷೇತರರು, ಸೊ ಅವ್ರ ಕಡೆಯಿಂದ ಆ 4 ಸೆಳೆದ್ಕೊಂಡ್ರೆ ಇನ್ನೊಂದು ಮಾತ್ರ ಅವ್ರಿಗೆ ಶಾರ್ಟೇಜ್ ಆಗುತ್ತೆ, ಅದನ್ನು ಸರಿದೂಗಿಸಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ಕರ್ನಾಟಕದ ವಿಧಾನಸಭೆಯ ಬಲಾಬಲವನ್ನ ನೋಡಿದ್ವಿ. ಹಾಗಿದ್ರೆ ರಾಜ್ಯಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡಬೇಕು ಅಂದ್ರೆ ಹೇಗೆ, ಯಾವ ರೀತಿಯಾದಂತಹ ಪ್ರಕ್ರಿಯೆಯನ್ನ ಅನುಸರಿಸಬೇಕಾಗತ್ತೆ, ಲೆಕ್ಕಾಚಾರಗಳು ಏನು ಅಂತ ನೋಡ್ತಾ ಇದ್ದೀವಿ. ರಾಜ್ಯಸಭೆ ಅಭ್ಯರ್ಥಿ ಆಗೋದಕ್ಕೆ ಬೇಕಾಗಿರೋದು ಒಬ್ಬ ಅಭ್ಯರ್ಥಿಗೆ 45 ಮತಗಳು. 45 ಜನ ಶಾಸಕರು ವೋಟ್ ಮಾಡಬೇಕು ಒಂದು ಅಭ್ಯರ್ಥಿಗೆ, ಅವರನ್ನ ರಾಜ್ಯಸಭೆ ಕಳಿಸ್ಕೊಡಕ್ಕೆ. ಇನ್ನು ಕಾಂಗ್ರೆಸ್ನಿಂದ 3 ಅಭ್ಯರ್ಥಿಗಳನ್ನ ಈಸಿಯಾಗಿ ಗೆಲ್ಲಿಸ್ಕೊಳ್ಳಬಹುದು. 45 90 ಪ್ಲಸ್ 45 ಆರಾಮಾಗಿ ಅವರು 3 ಗೆಲ್ಲಿಸ್ಕೋಬಹುದು. ಇಲ್ಲಿ 66 ಶಾಸಕರಿರೋ ಬಿಜೆಪಿಯಿಂದ ಒಬ್ಬ ಅಭ್ಯರ್ಥಿಯ ಏನು ಗೆಲುವು ಅಥವಾ ಆಯ್ಕೆ ಸುಲಭ. ಮೈತ್ರಿ ಅಭ್ಯರ್ಥಿಯ ಕಣಕ್ಕಿಳಿಸಿದಾರಲ್ಲ 5ನೇ ಅಭ್ಯರ್ಥಿಯನ್ನ, ಅವರ ಗೆಲುವಿಗೆ ಬಿಜೆಪಿಯಿಂದ 21 ಶಾಸಕರು ಉಳಿತಾರೆ, ಮತಗಳು ಉಳಿತಾವೆ. ಜೆಡಿಎಸ್ನಿಂದ 19 ಶಾಸಕರಿದ್ದಾರೆ. ಒಟ್ಟಾರೆ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳಕ್ಕೆ 40 ಅಷ್ಟೇ ಬೆಂಬಲ ಸಿಗುತ್ತೆ. ಇನ್ನು 5 ಬಾಕಿ ಉಳಿಯುತ್ತೆ, ಅವ್ರಿಗೂ ಕೂಡ 5 ಶಾಸಕರ ಬೆಂಬಲ ಬೇಕಾಗತ್ತೆ. ಆಗೇನ್ ಮಾಡಬಹುದು ಅವರು, ಪಕ್ಷೇತರರ ಹಾಗೆ ಕೈಯಲ್ಲಿ ಅಸಮಾಧಾನಿತರ ಯಾರಾದ್ರೂ ಇರ್ತಾರಲ್ಲ, ಸೊ ಅವರನ್ನ ಸೆಳೆದ್ಕೊಂಡ್ರೆ, ಕೈಯಿಂದ ಒಬ್ಬರನ್ನ ಸೆಳೆದ್ಕೊಂಡು ಅಥವಾ ಪಕ್ಷೇತರರಿಂದ 4 ಸೆಳೆದ್ರೆ 5 ಓಟ್ಗಳು ಸಿಗುತ್ತೆ. ಸೊ ಆ ಮೂಲಕ ಮೈತ್ರಿ ಅಭ್ಯರ್ಥಿಯನ್ನ ಈಸಿಯಾಗಿ ವಿನ್ ಮಾಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರವನ್ನ ಎರಡೂ ಪಕ್ಷಗಳು ಇಟ್ಕೊಂಡಿದ್ದಾರೆ. ಬಿಜೆಪಿ ನಾಯಕರ ಸಲಹೆಯಂತೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇದ್ದೀವಿ ಅಂತಿದ್ದಾರೆ ಮಾಜಿ ಸಿಎಂ ಎಚ್ಡಿಕೆ. ಹೈಕಮಾಂಡ್ ರಾಜ್ಯ ನಾಯಕರ ಸಲಹೆಯಂತೆ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಿದ್ದೀವಿ ಅಂತಿದ್ದಾರೆ ವಿಧಾನಸೌಧದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ. ಚುನಾವಣೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನೋದನ್ನ ನೋಡೋಣ ಅಂತಿದ್ದಾರೆ. ಯಾಕಂದ್ರೆ ವಿಶ್ವಾಸ ಸಹಜವಾಗಿ ಅಂತಹ ಕಾನ್ಫಿಡೆನ್ಸ್ ಇಲ್ಲ, ಯಾಕಂದ್ರೆ ಕಾರಣ ಶಾಸಕರ ಕೊರತೆ. ಇಲ್ಲಿ ಬಿಜೆಪಿಯ ಹೆಚ್ಚುವರಿ ಮತ, ನಮ್ಮ ಮತ ನಷ್ಟ ಆಗಬಾರ್ದು ಅಂತ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ಏನಾಗುತ್ತೆ ಕಾದ್ ನೋಡೋಣ ಅನ್ನೋದು ಮಾಜಿ ಸಿಎಂ ಎಚ್ಡಿಕೆಯ ಪ್ರತಿಕ್ರಿಯೆ. ಒಂದು ಅಭ್ಯರ್ಥಿಯನ್ನ ಚುನಾವಣಾ ಕಣದಲ್ಲಿ ನಿಲ್ಲಿಸಿ 2 ಪಕ್ಷಗಳ ಮೈತ್ರಿಯ ಒಂದು ಹೊಂದಾಣಿಕೆ ಇದೆ. ಈ ಮತವನ್ನ ಕುಪೇಂದ್ರ ರೆಡ್ಡಿ ಅವರು ಏನೋ 5ನೇ ಅಭ್ಯರ್ಥಿ ನಿಲ್ತಾ ಇದ್ದಾರೆ, ಅವರಿಗೆ ವರ್ಗಾಯಿಸಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದರು. ಒಂದು ಅಭ್ಯರ್ಥಿಯನ್ನ ಚುನಾವಣಾ ಕಣದಲ್ಲಿ ನಿಲ್ಲಿಸಿ 2 ಪಕ್ಷಗಳ ಮೈತ್ರಿಯ ಒಂದು ಹೊಂದಾಣಿಕೆ ಇದೆ. ಈ ಮತವನ್ನ ಕುಪೇಂದ್ರ ರೆಡ್ಡಿ ಅವರು ಏನೋ 5ನೇ ಅಭ್ಯರ್ಥಿ, 2 ಪಕ್ಷಗಳ ಹೊಂದಾಣಿಕೆ ಮೇರೆಗೆ ಕುಪೇಂದ್ರ ರೆಡ್ಡಿ ಅವರನ್ನ ನಾವು ಕಣಕ್ಕಿಳಿಸ್ತಾ ಇದ್ದೀವಿ ಅಂತ ಮಾಜಿ ಸಿಎಂ ಹೇಳ್ತಾ ಇದ್ದಾರೆ. ಆದರೆ ಗೆಲುವು ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದರ ಒಂದು ಅಂದಾಜು ಅವ್ರಿಗೂ ಕೂಡ ಇಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋದನ್ನಷ್ಟೇ 3 ಪಕ್ಷಗಳು ಯೋಚನೆ ಮಾಡ್ತಾ ಇವೆ ನಾಯಕರುಗಳು. ಇಲ್ಲಿ ಬಿಜೆಪಿಯ ಒಂದು 21 ಮತಗಳನ್ನು ತಗೊಂಡು ಜೆಡಿಎಸ್ನಿಂದ ಉಳಿದಿರೋ 19 ಶಾಸಕರನ್ನ ಬಲ ತಗೊಂಡ್ರೂ ಕೂಡ ಇನ್ನು 5 ಶಾಸಕರ ಬೆಂಬಲ ಬೇಕಾಗತ್ತೆ. ಆಗ ಪಕ್ಷೇತರರು ಅಥವಾ ಕೈ ಅಸಮಾಧಾನಿತರನ್ನ ಸೆಳಿಬೇಕಾಗತ್ತೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಇಲ್ಲಿ ಕೈ ಅಸಮಾಧಾನಿತರೇನಿದ್ದಾರಲ್ಲ ಅವರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಒಂದಷ್ಟು ಲೆಕ್ಕಾಚಾರಗಳಿವೆ. ಬಟ್ ಇಲ್ಲಿ ಜೆಡಿಎಸ್ ಅಥವಾ ಬಿಜೆಪಿಯಲ್ಲಿ ಅಡ್ಡ ಮತದಾನ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಪಕ್ಷಕ್ಕೆ? ಆ ರೀತಿಯಾದಂತಹ ಬೆಳವಣಿಗೆಗಳು ಆಗಲ್ಲ ಅನ್ನುವಂತಹ ವಾತಾವರಣ ಸದ್ಯಕ್ಕಿದೆಯಾ ಅಥವಾ ಅಂತಹದ್ದು ಆಗಬಹುದು ಅನ್ನೋ ಒಟ್ಟಾರೆ 3 ಪಕ್ಷಗಳಿಗೆ ಇಲ್ಲಿ ಅತಂತ್ರ ಪರಿಸ್ಥಿತಿ ಅಂತ ಹೇಳ್ಬೋದಾ? ಸದ್ಯದ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಏನಾಗಬಹುದು ಅಂತ ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ? ಪ್ರತಿಭಾ ಒಂದಂತೂ ಸ್ಪಷ್ಟಪಡಿಸಬಹುದು, ಏನಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಕ್ರಾಸ್ ವೋಟಿಂಗ್ ಮಾಡ್ತಕ್ಕಂಥ ರಿಸ್ಕ್ ಅನ್ನ ಯಾವ ಪಕ್ಷದ ಶಾಸಕರು ತೆಗೆದುಕೊಳ್ಳೋದಕ್ಕೆ ಸಿದ್ಧರಿಲ್ಲ. ಯಾಕಂತಂದ್ರೆ ಈಗಷ್ಟೇ ಚುನಾವಣೆ ನಡೆದು 1 ವರ್ಷ ಆಗ್ತಾ ಇರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ವಿಪ್ ಅನ್ನ ಉಲ್ಲಂಘನೆ ಮಾಡಿ ಕ್ರಾಸ್ ವೋಟಿಂಗ್ ಆದ್ರೆ ಅದರ ಒಂದು ಪರಿಣಾಮ ಸಾಕಷ್ಟು ಎದುರಿಸಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು ಅಥವಾ JDS ಇರ್ಬೋದು, 3 ಪಕ್ಷದ ಶಾಸಕರು ಯಾರೂ ಸಹ ಪಕ್ಷ ಕೊಡ್ತಕ್ಕಂಥ ವಿಪ್ ಏನಿದೆ ಅದನ್ನ ಉಲ್ಲಂಘನೆ ಮಾಡಿ ಅನ್ಯ ಪಕ್ಷದ ಮತದಾರರಿಗೆ ಮತ ಹಾಕ್ತಕ್ಕಂಥ ಚಾನ್ಸಸ್ ತೀರಾ ಕಡಿಮೆ ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ಏನು ವಿಪ್ಪನ್ನು ಉಲ್ಲಂಘನೆ ಮಾಡಿದಂಥ ಸಂದರ್ಭದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿ ಅವರನ್ನ ಪಕ್ಷ ಏನು ಉಚ್ಚಾಟನೆ ಮಾಡುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗ್ತಾರೆ ಅಡ್ಡ ಮತದಾನ ಮಾಡಿದಂಥ ಶಾಸಕರು. ಈ ಒಂದು ಹಿನ್ನೆಲೆಯಲ್ಲಿ ಬೇರೆ ರೀತಿಯ ರಣತಂತ್ರಗಳನ್ನ ಎಣಿಬಹುದು
ಗೆಲ್ಲಲಿಕ್ಕೆ ಅಂತಕ್ಕಂಥದ್ದನ್ನ 5ನೇ ಅಭ್ಯರ್ಥಿ ಆಗಿರ್ತಕ್ಕಂಥ ಏನು ಕುಪೇಂದ್ರ ರೆಡ್ಡಿ ಅವರು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಏನು 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಸ್ಪರ್ಧೆ ಮಾಡೋ ಮುಖಾಂತರವಾಗಿ ರಂಗೇರಿದೆ ಅಂತ ಹೇಳ್ಬೋದು. ರಾಜ್ಯಸಭಾ ಚುನಾವಣಾ ಕಣ ರಂಗೇರಿದೆ. ಯಾಕಂತಂದ್ರೆ 3 ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಘೋಷಣೆ ಮಾಡಿತ್ತು, ಒಂದು ಬಿಜೆಪಿ ಘೋಷಣೆ ಮಾಡಿತ್ತು. ಈಗ 5ನೇ ಅಭ್ಯರ್ಥಿ ಅಂತ ಅಂದ್ರೆ ಕುಪೇಂದ್ರ ರೆಡ್ಡಿ ಅವರು NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಈಗಷ್ಟೇ ಹೇಳಿರ್ತಕ್ಕಂಥದ್ದು. ಅಂದ್ರೆ JDS ನ 19 ಮತಗಳು, ಬಿಜೆಪಿಯ ಉಳಿದ ಮತಗಳು ಅಂತಂದ್ರೆ ಅವರ ಒಂದು ಅಭ್ಯರ್ಥಿ ಏನಿದ್ದಾರೆ ಅವರಿಗೆ 45 ಮತಗಳು ಹಾಕಿದ ನಂತರ ಉಳಿತಕ್ಕಂಥ ಒಂದು ಮತಗಳೇನಿದೆ ಅವೆರಡೂ ಸೇರಿದ್ರೆ 41 ಮತಗಳು. ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಮೈತ್ರಿ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಬೆಂಬಲಿಸಬಹುದು. 41 ಮತಗಳು ಈಗ ಸದ್ಯಕ್ಕೆ ಕುಪೇಂದ್ರ ಅವರ ರೆಡ್ಡಿ ಬಳಿವೆ ಅಂತ ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಕನಿಷ್ಠ ಗೆಲ್ಲಿಕ್ಕೆ 45 ಮತಗಳು ಬೇಕಾಗಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಇನ್ನೂ 4 ಮತಗಳಿಂದ ಕುಪೇಂದ್ರ ರೆಡ್ಡಿ ಅವರು ಎಲ್ಲಿಂದ ತರ್ತಾರೆ ಅಂತಕ್ಕಂಥದ್ದು ಈಗ ಬಹುದೊಡ್ಡ ಚರ್ಚೆ. ಇನ್ನು ಪಕ್ಷೇತರರನ್ನ ಸೆಳೆಯುವ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂತಂದ್ರೆ ದರ್ಶನ್ ಪುಟ್ಟಣಯ್ಯ ಇರ್ಬೋದು ಅಥವಾ ಲತಾ ಮಲ್ಲಿಕಾರ್ಜುನ್ ಅವರು ಇರ್ಬೋದು, ಇವರಿಬ್ಬರು ಸಹ ಕಾಂಗ್ರೆಸ್ ಜೊತೆಗೆ ಸಾಕಷ್ಟು ಹತ್ತಿರ ಇರ್ತಕ್ಕಂಥದ್ದು, ಅವ್ರ ಜೊತೆಗೆ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಇನ್ನು ಪುಟ್ಟಸ್ವಾಮಿ ಗೌಡ ಏನಿದ್ದಾರೆ ಅವರನ್ನ ಸೆಳೆಯುವ ಒಂದು ಚರ್ಚೆ ಆರಂಭ ಆಗಿದೆ. ಆದರೆ ಅದು ತೀರಾ ಕಷ್ಟ ಅಂತ ಹೇಳಲಾಗ್ತಿದೆ. ಆದರೆ ಏನಂತ ಅಂದ್ರೆ ಕಾಂಗ್ರೆಸ್ನ 3ನೇ ಅಭ್ಯರ್ಥಿ ಗೆಲುವಿಗೆ ಸ್ವಲ್ಪ ತೊಡಕುಂಟು ಮಾಡಬೇಕು, ಸ್ವಲ್ಪ ಟೆನ್ಷನ್ ಅನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಬಿಜೆಪಿ ಮತ್ತೆ JDS ನಾಯಕರು ಮಾತುಕತೆಯನ್ನ ಮಾಡಿಕೊಂಡು ಕುಪೇಂದ್ರ ರೆಡ್ಡಿ ಅವರನ್ನು ನಿಲ್ಲಿಸಿದ್ದಾರೆ. ಒಂದು ವೇಳೆ ಯಾಕಂತಂದ್ರೆ ಕಾಂಗ್ರೆಸ್ನ ಮೊದಲ ಅಭ್ಯರ್ಥಿಗೆ 47 ಮತ ಹಾಕಿಸಿ ಅಂತಕ್ಕಂಥ ಒಂದು ಸೂಚನೆ ಇರತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ 3ನೇ ಅಭ್ಯರ್ಥಿಗೆ ಎದುರಾಗ್ತಕ್ಕಂಥ 2 ಅಥವಾ 3 ಮತಗಳ ಕೊರತೆ ಏನಿರುತ್ತೆ ಅದನ್ನ ಅವರು ಪಕ್ಷೇತರ ಅಭ್ಯರ್ಥಿಯಿಂದ ಸೆಳೆಯಲಿಕ್ಕೆ ಮುಂದಾಗಿದ್ರು ಕಾಂಗ್ರೆಸ್. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಪಕ್ಷೇತರರನ್ನ ತಮ್ಮತ್ತ ಬಿಜೆಪಿ ಅಥವಾ JDS ಸೆಳೆದ್ರೆ ಅವಾಗ ಕಾಂಗ್ರೆಸ್ನ 3ನೇ ಅಭ್ಯರ್ಥಿಗೆ ಸ್ವಲ್ಪ ಸಂಕಷ್ಟ ಎದುರಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಏನಂತಂದ್ರೆ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಹೋಗ್ತಾ ಇದೆ. ಒಟ್ಟಾರೆಯಾಗಿ ಏನಂದ್ರೆ NDA ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರ ಸ್ಪರ್ಧೆ ನಿಜಕ್ಕೂ ಸಹ ಗೆಲುವು ಪಡೆಯುತ್ತಾ ಅನ್ನೋದಕ್ಕಿಂತ ಕಾಂಗ್ರೆಸ್ 3ನೇ ಅಭ್ಯರ್ಥಿಗೆ ಸಂಕಷ್ಟ ತಂದು ಒಡ್ಡುತ್ತಾ ಅಂತಕ್ಕಂಥದ್ದೇ ಇಲ್ಲಿ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥದ್ದು. ಪ್ರತಿಭಾ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.